ನಮಸ್ಕಾರ, ಶುಭ ಸಂಜೆ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನೆಯಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದೆ. ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಏಳಿಗೆಯನ್ನ ಕಾಣ್ತಾ ಇಲ್ಲ. ತೊಂದರೆಗಳ ಮೇಲೆ ತೊಂದರೆಗಳು ಬರ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇದ್ರೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಆದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡು ಬರಬೇಕು ಕುಬೇರ ಸಭೆಗೆ ಅಂತ ಇರುವಂತವ್ರು ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಿರ್ತಾರೆ ಅಥವಾ ಕಮೆಂಟ್ ಅಲ್ಲಿ ಕೂಡ ನಮ್ಮನ್ನು ಕೇಳ್ತಾ ಇರ್ತಾರೆ, ನಾವು ಬಂದಾಗ ನಾವು ಅಕ್ಷಯ ವೃಕ್ಷವನ್ನ ಕೂಡ ತಗೊಂಡು ಹೋಗಬಹುದಾ, ಹೇಗೆ, ಇನ್ನು ಕುಬೇರ ಸಭೆಯ ವಿಶೇಷತೆ ಏನು, ಇದ್ರ ಬಗ್ಗೆ ಕಾರ್ಯಕ್ರಮ ನೋಡ್ತಾ ಇರುವಂತ ನಮ್ಮ ಹೊಸ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈಗಾಗಲೇ ನೀವು ಬಹುಶಃ ಪಾಪ ಹೇಳ್ತಾನೆ ಇದ್ದೀರಿ, ಯಾರ್ಯಾರಿಗೆ ಅದು ಋಣಗಳು ಗೊತ್ತಿಲ್ಲ, ಅದು ಋಣಗಳ ಪಟ್ಟಿ ಆಗಿರುತ್ತೆ. ಕಾಮ ನೈಯನು ತಾನೇ ಬರದ ಕಾಗದ ಬಂದಿದೆ. ಪದುಮನಾಭನ ಪಾದ ಹಿಡಿ ಅಂತ ಕಾಗದ ಬಂದಿದೆ. ವಿಠಲನ ನಾಮ ಹಾಡುವಂತ ಕಾಗದ ಬಂದಿದೆ. ಕೃಷ್ಣನ ಸಂಗಡ ಸೇರುವಂತ ಕಾಗದ ಬಂದಿದೆ. ಒಂದು ಅವಕಾಶವನ್ನ ಬಹುಶಃ ಭಗವಂತ ನೀವೇನಾದ್ರೂ 10 ಗಂಟೆ ಕರೆಕ್ಟ್ ಆಗಿ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಅದು ನಿಮ್ಮ ಜೀವನದ ಮಹತ್ತರವಾಗಿರ್ತಕ್ಕಂಥ ಘಟ್ಟ. ಅದು ಅಂತಹ ಪರೀಕ್ಷೆಯ ಎಕ್ಸಾಮ್ ಸೆಂಟರ್ ಅದು. ನೀವು ಅಲ್ಲಿಗೆ 1 ತಾಸು ಮೊದಲೇ ಹೋಗ್ಬೇಕು. ನೀವು 1 ತಾಸು ನಂತರ ಹೋಗ್ತೀರಿ ಅಂತಂದ್ರೆ ಎಕ್ಸಾಮ್ ಹಾಲಿಗೆ ನಿಮ್ಮನ್ನ ಸೇರಿಸ್ತಾರಾ? ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಖಂಡಿತ ಇಲ್ಲ. ಈ ಸಂಕಲ್ಪ ಅನ್ನೋದೇ ಆಗಿರುತ್ತೆ. ಈ ಸಂಕಲ್ಪ ಅನ್ನೋದು ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಯಾರ ಜೊತೆಗೆ ಈ ಒಂದು ಸಂಬಂಧವನ್ನ, ಈ ವ್ಯವಹಾರವನ್ನ ಏನ್ ಮಾಡ್ತಾ ಇದ್ದೀವಿ, ಸಂಪರ್ಕ ಸಾಧಿಸೋದು ಹೇಗೆ, ಆಮೇಲೆ ಇಲ್ಲಿಂದ ಹಾಕ್ತಕ್ಕಂಥದ್ದು ಒಂದು ರೀತಿ ಲೆಟರ್ ಒಳಗಡೆ ಎಲ್ಲ ಬರೆಯೋದು, ನಂತರ ಮಡಚಿ ಮೇಲ್ಭಾಗದಲ್ಲಿ ಅಡ್ರೆಸ್ ಅನ್ನು ಬರೆದು ಕಳಿಸ್ಕೊಡುವಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಪೋಸ್ಟ್ ಮಾಸ್ಟರ್ ಪೋಸ್ಟ್ ಬಾಕ್ಸ್ ಹಾಕದ ಮೇಲೆ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಅದೆಲ್ಲ ಹೋಗ್ಬೇಕೋ ಅಲ್ಲಿ ಹೋಗ್ಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಅದಕ್ಕಾಗಿ ನಿಮ್ಮ ಪೋಸ್ಟ್ ಏನ್ ಬಂದಿರೋ ಅದು ಕುಬೇರನ ಬಳಿ ಕಳಿಸೋದು ಅಷ್ಟೇ ಉಳಿದಿರುತ್ತೆ. ಇನ್ನ ನಾವು ತಡವಾಗಿ ಬಂದದ್ದಾದ್ರೆ ಯೋಗಗಳು ಇಲ್ಲ ಅಂತಲೇ ಅರ್ಥ. ಅದಕ್ಕೆ ಸಮಯದ ಮಹತ್ವ ಬಹುಶಃ ನಾನು ಯಾವತ್ತಾದ್ರೂ ತಿಳಿಸಿರ್ತೀನೇನೋ. ಆ ಸಮಯ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವರ್ಷದ ಬೆಲೆ ನಮಗೆ ಗೊತ್ತಾಗ್ಬೇಕಾದ್ರೆ ಈ ನಾಪಾಸ್ ಆಗಿರ್ತಾನಲ್ಲ, ಫೇಲ್ ಆಗಿರ್ತಾನಲ್ಲ, SSLC ಫೇಲ್ ಆಗ್ತಾನಲ್ಲ, ಈಗ ಬಹುಶಃ ನಿಮ್ಗೆ ಅವಕಾಶ ಇದೆ. ಮೊದಲು 1 ವರ್ಷದ ಬೆಲೆ ಏನಾದರೂ ಗೊತ್ತಾಗ್ಬೇಕಾದ್ರೆ ಫೇಲ್ ಆಗಿರುವಂತ ನಪಾಸ್ ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನ ಕೇಳಿದ್ರೆ ಹೇಳ್ತಾನಂತೆ, 1 ವರ್ಷ ಪೂರ್ತಿ ಅವ್ನು ವೇಸ್ಟ್ ಮಾಡ್ದಲ್ಲ, ಮನೇಲಿ ಇದ್ದು ನೆಕ್ಸ್ಟ್ ತನಕ ಅವನ ಎಕ್ಸಾಮೇ ಇಲ್ಲ ಅವನಿಗೆ. ಅವನು ಹೇಳ್ತಾನೆ, 1 ತಿಂಗಳು ಏನು ಮನೆಯಲ್ಲಿ ಹೋಗು, ದನ ಕಾಯಕ್ ಹೋಗು, ಸಗಣಿ ಎತ್ತು, ಅದು ಮಾಡು ಇದು ಮಾಡು ಅಂತ ಮನೆಯಲ್ಲಿ ಛೇಡಿಸಿದ್ದವನನ್ನ. ಬೇಜಾರಾಗುತ್ತೆ ಅವನಿಗೆ, ತುಂಬಾ ಪೇನ್ ಆಗ್ತಾನೆ. ಅಬ್ಬಾ, ನಾನು 1 ವರ್ಷ ಬಹಳ ಕಷ್ಟಪಟ್ಬಿಟ್ಟೆ, ನೆಕ್ಸ್ಟ್ ನಾನು ಎಕ್ಸಾಮ್ ಬರೋದು ಹೇಗೋ ಕಾಲೇಜ್ ಸೇರ್ಕೊಂಡೆ ಅಂತಕ್ಕಂಥ ಖುಷಿ. ಅವನ ಕಾಲ ಮೇಲೆ ಅವನು ನಿಂತುಕೊಳ್ಳಲಿಕ್ಕೆ ಏನೆಲ್ಲ ಸಾಹಸ ಪ್ರಯತ್ನವನ್ನ ಪಡುತ್ತಿದ್ದ ಆತ. ಹಾಗೆಯೇ ನಿಮಗೆ 1 ತಿಂಗಳ ಮಹತ್ವ ಗೊತ್ತಾಗ್ಬೇಕಾದ್ರೆ 1 ವರ್ಷದ ಬೆಲೆ ನಪಾಸ್ ಆಗಿರೋ ವಿದ್ಯಾರ್ಥಿನ ಕೇಳಿದ್ರಿ. ಹಾಗೆಯೇ 1 ತಿಂಗಳ ಬೆಲೆ ನಿಮಗೇನಾದ್ರೂ ಗೊತ್ತಾಗಬೇಕಾದ್ರೆ ಈ 9 ತಿಂಗಳು ಗರ್ಭವನ್ನ ಧರಿಸಿ ಹೊತ್ತು ಹೆತ್ತ ತಾಯಿಯನ್ನ ಕೇಳಿದ್ರೆ ಒಂದೊಂದು ತಿಂಗಳನ್ನ ಬಿಡಿಸಿ ಆಕೆ ಹೇಳ್ತಾಳಂತೆ. ಹಾಗೆಯೇ 1 ವಾರ, 1 ವರ್ಷ ಆಯ್ತು, 1 ತಿಂಗಳಾಯ್ತು, ಮತ್ತು ವಾರಕ್ಕೆ ಬರ್ತೀನಿ. 1 ವಾರದ ಬೆಲೆ ನಮಗೇನಾದ್ರೂ ಗೊತ್ತಾಗ್ಬೇಕಾದ್ರೆ ಎಡಿಟರ್, ವಾರ ಪತ್ರಿಕೆಯ ಎಡಿಟರ್, ಸಂಪಾದಕ ಇರ್ತಾನಲ್ಲ, ಅವನು ಕೇಳಿದ್ರೆ ಗೊತ್ತಾಗುತ್ತಂತೆ. ಆ 1 ವಾರ ಎಷ್ಟು ಅವನು ಒದ್ದಾಟ ಮಾಡ್ತಾನೆ ಅಂತಂದ್ರೆ ಅಷ್ಟು ಸರಕನ್ನ ತಂದು ಒಂದು ಪತ್ರಿಕೆಗೆ ಜೋಡಿಸ್ಬೇಕಾದ್ರೆ ಸಾಕಾಗಿರುತ್ತೆ ಅವನಿಗೆ. ಆ 1 ವಾರದ ಬೆಲೆ ಅವನ ಕೇಳಿದ್ರೆ ಗೊತ್ತಾಗುತ್ತೆ. ಇನ್ನು ವಾರ ಆಯ್ತು, 1 ದಿನಕ್ಕೆ ಬರ್ತೀನಿ. ಇನ್ನು 1 ದಿನದ ಬೆಲೆ ನಮ್ಗೇನಾದ್ರೂ ಗೊತ್ತಾಗ್ಬೇಕಾದ್ರೆ ದಿನಗೂಲಿಯ ನೌಕರನನ್ನ ಕೇಳಿದ್ರೆ ಹೇಳುತ್ತಾನಂತೆ. ಆ ದಿನಗೂಲಿ ಕೆಲಸವನ್ನ ಮಾಡ್ತಾನಲ್ಲ, ಕೂಲಿ ಕಾರ್ಮಿಕ, ಬೆಳಿಗ್ಗೆ 7 ಗಂಟೆಗೆ ಹೋಗಿರ್ತಾನೆ, ಏನೋ ಅರೆ ಬರೆ ಊಟ ತಿನ್ಕೊಂಡು ಹೋಗಿರ್ತಾನೆ, ಮಧ್ಯಾಹ್ನ ಕೊಟ್ರೋ ಕೊಡ್ಲಿಲ್ವೋ ಗೊತ್ತಿಲ್ಲ, ದುಡಿತಾನೆ, ಬಿಸಿಲು, ಆ ಬೆವರು ಏನು ಲೆಕ್ಕಿಸದೆ ಪಾಪ ಶ್ರಮ ಪಡ್ತಾ ಕಷ್ಟಪಡ್ತಿದ್ದಾನೆ.
ಸಂಜೆ ಇಂಪಾರ್ಟೆಂಟ್ ಕೆಲಸ ಇದೆ ಅವನಿಗೆ, ಅವನ ಮಕ್ಕಳು ನೋಡಕ್ಕೆ ಎಲ್ಲ ಹೋಗ್ಬೇಕು, ಈ ತರ ಇರುತ್ತೆ. ಟೈಮ್ ನೋಡ್ತಾನೆ, ವಾಚ್ ಇಲ್ಲ, ಬಿಸಿಲು ನೋಡ್ತಾನೆ, ನೆತ್ತಿ ಮೇಲೆ ಸೂರ್ಯ ಬಂದಿದ್ದಾನೆ, ಯಾವಾಗ ಮುಳುಗುತ್ತಾನೋ, ನನ್ನ ಮನೆಗೆ ಹೋಗ್ಬೇಕು. ಒಂದು ದಿನದ ವ್ಯಾಲ್ಯೂ ಕೂಲಿ ಕಾರ್ಮಿಕ ನಿಮಗೆ ಹೇಳುತ್ತಾನಂತೆ. ಹಾಗೆಯೇ ಒಂದು ದಿನ ಆಯ್ತಲ್ಲ, ಈಗ ಒಂದು ತಾಸಿಗೆ ಬಂದ್ಬಿಡ್ತೀನಿ. ಆ ಒಂದು ತಾಸಿನ ಬೆಲೆ ನಮಗೆ ಗೊತ್ತಾಗ್ಬೇಕಾದ್ರೆ ಪ್ರಿಯತಮನಿಗಾಗಿ ಪ್ರಿಯತಮೆ ಆ ಪಾರ್ಕಲ್ಲಿ ಕಾಯ್ತಿರ್ತಾಳಲ್ಲ, ಅವಳನ್ನ ಕೇಳಿದ್ರೆ ಹೇಳ್ತಾಳಂತೆ, ನಮ್ಮ ಅಣ್ಣ ಬಂದ್ಬಿಡ್ತಾನೇನೋ, ನಮ್ಮ ಅಪ್ಪ ಬಂದ್ಬಿಡ್ತಾರೇನೋ, ನನ್ನ ಫ್ರೆಂಡ್ಸ್ ನೋಡ್ತಾರೇನೋ, ನಮ್ಮ ಅಕ್ಕಪಕ್ಕದ ಮನೆ ನೋಡ್ತಾರೇನೋ, ಭಯ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಪ್ರೀತಿಯನ್ನ. ಆದರೆ ಅವನು ಬಂದಿಲ್ಲ. ಏನಾಗ್ಬೇಕು ಅವಳು ಒಂದು ತಾಸು ಹೇಗೆ ನೋಡ್ತಾ ಇರ್ತಾಳೆ ಅಂದ್ರೆ ಈ ಕಡೆ ಆ ಕಡೆ, ಅವಳಿಗೆ 1000 ಕಣ್ಣಿರುತ್ತೆ. ಅವಾಗ ಆ ಒಂದು ತಾಸು ಕಾದಿರ್ತಾಳಲ್ಲ, ಆಕೆಯನ್ನು ಕೇಳಿದ್ರೆ ಆ ಒಂದು ತಾಸಿನ ವ್ಯಾಲ್ಯೂ ಗೊತ್ತಾಗತ್ತಂತೆ. ಹಾಗೆಯೇ ಇನ್ನು 1 ನಿಮಿಷಕ್ಕೆ ಬಂದ್ಬಿಡ್ತೀನಿ ನಾನು. ಆ 1 ನಿಮಿಷದ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ಇನ್ನ ಎಲ್ಲೋ ಒಂದು ಕಡೆ ಚೆನ್ನೈಯಲ್ಲಿ ಒಂದು ಇಂಟು ಅಟೆಂಡ್ ಮಾಡ್ಬೇಕು. ಅವನ ಜೀವನವನ್ನ ಕಟ್ಕೊಳಿರ್ತಕ್ಕಂತಹ ಜಾಬ್ ಅದು, ಕೆಲಸ ಅದು. ಅವನು ಶತಾಬ್ದಿ ರೈಲನ್ನ ಇನ್ನೇನು ಹೋಗ್ಬೇಕು, 7 ನಿಮಿಷ ಲೇಟ್ ಆಯ್ತು, ಅಥವಾ 3 ನಿಮಿಷ ಲೇಟ್ ಆಯ್ತು, 4 ನಿಮಿಷ ಲೇಟ್ ಆಯ್ತು, ಹೇಗೋ ಹಾಗೆ ಅಡ್ಜಸ್ಟ್ ಮಾಡಿ ಹೋದ. ಇನ್ನು ಮುಟ್ಟಬೇಕು, ಶತಾಬ್ದಿ ಎಕ್ಸ್ಪ್ರೆಸ್ ಹೊರಟು. ನಾನು 10 ನಿಮಿಷ ಮೊದಲು ಬರಬೇಕಾಗಿತ್ತು, 1 ನಿಮಿಷ ತಡ ಆಗೋಯ್ತು ಅಂತೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಈ ಇಂಟು ನೆಕ್ಸ್ಟ್ ಇಯರ್ಗೆ ಅವನಿಗೆ ಏನಾಗ್ಬೇಡ, ಅವನ ಜೀವನವನ್ನ ಕಟ್ಕೊಳ್ಬೇಕಾಗಿರ್ತಕ್ಕಂಥ ಟೈಮ್ ಅದು. ಆ ಟೈಮ್ ಅದು ಅವನನ್ನ ಸಂಪೂರ್ಣ ಬ್ಯಾಕ್ 1 ವರ್ಷ ಅವನನ್ನ ಪಕ್ಕಕ್ಕೆ ತಳ್ಳಿಬಿಡ್ತು ಅಂದ್ರೆ ಏನಾಗ್ಬೇಡ. ಅವನು 1 ನಿಮಿಷ, ಜಸ್ಟ್ 1 ಸೆಕೆಂಡ್ಗೆ ಬರ್ತೀನಿ ನಾನು. ಆ 1 ಸೆಕೆಂಡ್ ಈ ಕಡೆಯಿಂದ ಆ ಕಡೆ ರಸ್ತೆ ದಾಟ್ತಾನಲ್ಲ, ಜಸ್ಟ್ ಇನ್ನೇನು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆ ಬಸ್ಸಿನ ಸ್ಪೀಡು 140 ಇದೆ. ಅಷ್ಟು ಸ್ಪೀಡ್ ಅಲ್ಲಿ ಇನ್ನೇನು ಅವನು ಸಾಧ್ಯವೇ ಇಲ್ಲ ಉಳಿಲಿಕ್ಕೆ. ಜಸ್ಟ್ ಒಂದೇ 1 ಸೆಕೆಂಡ್ ಅಲ್ಲಿ ಕಾಲ್ ಕೇಳ್ತಾನೆ ಅಲ್ಲಿದ್ದ. ಅಬ್ಬಾ, ಯಾರ ಮುಖ ನಾನು ನೋಡಿದ್ನೋ ಏನೋ, ಇವತ್ತು ನಾನು ಉಳ್ಕೊಂಡೆ ಅಂತ ಅವನ ಬಾಯಿಂದಲೇ ಆ ಪೇನ್ ಕೇಳ್ತಿರಲ್ಲ, ಅವನ ಆ ಹಾರ್ಟ್ ಡವಡವ ಸೌಂಡ್ ಇತ್ತಲ್ಲ, ಒಂದ್ಸಲ ಆ ಸಂದರ್ಭ ನೀವು ನಾಡಿಡ್ಬೇಕು ಅವನ್ನ. ಬಹುಶಃ ಅವನು ಒಂದು ಬಾರಿ ಮೇಲೋ ಕೆಳಗೆ ಬಂದಿರ್ತಾನೆ, ಅಷ್ಟು ಸ್ಪೀಡ್ ಇಂದ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು. ಆ 1 ಸೆಕೆಂಡಿನ ಮಹತ್ವ ಜಸ್ಟ್ ಆಗಷ್ಟೇ ಆಕ್ಸಿಡೆಂಟ್ ಇಂದ ಪರಾಗಿರ್ತಾನಲ್ಲ, ಅವನನ್ನು ಕೇಳಿದ್ರೆ ಹೇಳ್ತಾನಂತೆ. ಹೀಗೆ ನನ್ನನ್ನು ಏನಾದ್ರು ಆ ಒಂದು ಸಬ್ಜೆಕ್ಟ್ ಕೇಳಿದಾಗ ಹೋಗುವಂತ ಮಾತುಗಳಿವು. ಆದ್ರೆ ನಾನು ನನ್ನ ಪ್ರವಚನ ಮಾಡ್ತಿಲ್ಲ ಇಲ್ಲಿ, ಅದಕ್ಕೆ ಸ್ಟಾಪ್ ಮಾಡ್ತಿದ್ದೇನೆ. ಏನು ಅಂತಂದ್ರೆ, ನೀವು ಕುಬೇರ ಸಭೆಗೆ ಬರಬೇಕು ಅಂದ್ರೂ ಅಷ್ಟೇನೆ, ಮನಸ್ಸಲ್ಲೇ ನೀವು 2 ತಿಂಗಳಿಗೆ ಬರ್ತೀನಿ ಅಂತಂದ್ರೆ ಇವತ್ತು ನೀವು ರೆಡಿ ಆಗಿರ್ಬೇಕು. ಕುಬೇರನ ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ಬೇಕಾದ್ರೆ, ಯಾಕೆಂದ್ರೆ ಅವನು ಹೇಗೆ ಮಹಾಲಕ್ಷ್ಮಿ ಆ ಒಂದು ಹಣಕಾಸಿನ ಸಚಿವೆ, ಇನ್ನು ಹೇಗೆ ಶಿಕ್ಷಣ ಸಚಿವೆ ಸರಸ್ವತಿ ಇರ್ತಕ್ಕಂಥದ್ದು, ಹಾಗೆ ಅಂತಹ ಸಚಿವರು ಕೆಳಗೆ ಬರ್ತಕ್ಕಂಥ ಇವರೆಲ್ಲ ಕೂಡ ಅಧ್ಯಕ್ಷರುಗಳು. ಅಂತಹ ಕುಬೇರ ಎನ್ನುವ ಅಧ್ಯಕ್ಷನನ್ನ ತಮ್ಮ ಮನೆಗೆ ಬರಮಾಡ್ಕೊಳ್ಬೇಕಾದ್ರೆ ನಿಮಗೆ ಬಹುಶಃ ಯಾರ್ಯಾರಿಗೆ ಏನು ಯೋಗಗಳಿರುತ್ತೋ, ಏನೇನೋ ಕಳ್ಕೊಂಡಿದೀವಿ ನಾವು, ಮತ್ತೇನೇನೋ ಮಾತಾಡ್ತೀವಿ ನಾವು, ಅದೆಲ್ಲವನ್ನು ಕೂಡ ಬಿಟ್ಟು ನಾವೇನಾದ್ರೂ ಮಾಡೋದಾದ್ರೆ ನಿಮ್ಮ ಸಮಯವನ್ನ ಕಾದರಿಸಿ ಬಹುಶಃ ಪ್ರಮುಖವಾಗಿರ್ತಕ್ಕಂತಹದ್ದು ಯಾರ್ಯಾರು ಇದಕ್ಕೆ ಭಾಗವಹಿಸಿರ್ತಾರೋ ಅವರಿಗೆ ಒಂದು ಅವಕಾಶ ಕುಬೇರನೇ ಕೊಡತಕ್ಕದ್ದು. ನಾನಲ್ಲ, ನಾನು ನಿಮಿತ್ತ ಮಾತ್ರ. ನಾನು ಯಾರು ಅಂತಂದ್ರೆ, ನಿಮ್ಮ ಪಾದದ ಧೂಳಿಗೆ ನಾನು ಹೋಲಿಸಲು ನಾನು ತೃಪ್ತಿ ಪಡುತ್ತೇನೆ, ನಿಮ್ಮ ಪಾದದ ಧೂಳಿಗೆ ಹೋಲಿಸಲು ನಾನು ತೃಪ್ತಿ ಪಡುತ್ತೇನೆ. ಅದು ನನ್ನ ಜೀವ, ಅದು ನನ್ನ ಜೀವನ. ಆದರೆ ಎಲ್ಲಿ ಕಷ್ಟಗಳಿದೆಯೋ, ಎಲ್ಲಿ ನಷ್ಟಗಳಿದೆಯೋ, ನನ್ನ ಕೈಲಿ ಸಾಧ್ಯ ಆಗಿದೆ ಅಪ್ಲಿಕೇಶನ್ ಅವನಿಗೆ ಹಾಕೋ ಮುಖಾಂತರ ಪ್ರತಿನಿತ್ಯ ಯಾರು ನನ್ನನ್ನು ಗಮನಿಸ್ತಾ ಇದ್ದಾರೋ, ಯಾರು ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೋ, ಯಾರು ನನ್ನ ನೋಡ್ತಿದ್ದಾರೋ ಅವ್ರ ಕಡೆ ಸ್ವಲ್ಪ ತಿರುಗಿಸ ನನಗೆ. ಯಾಕಂತಂದ್ರೆ ಈ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ದಯೆ, ಕರುಣೆ, ಪ್ರೀತಿ ಹೆಚ್ಚಿಗಿರ್ತಕ್ಕಂತಹದ್ದು. ಅದಕ್ಕಾಗಿ ಇನ್ನು ಅಂತಹದ್ದು ನನ್ನ ಹಾಗೆ ಯಾರು ಸೇವೆ ಮಾಡ್ಲಿಕ್ಕೆ ಖುಷಿ ಪಡ್ತಾರೋ, ತೃಪ್ತಿ ಪಡ್ತಾರೋ, ಇಷ್ಟ ಪಡ್ತಾರೋ ಅಂತಹ ಕುಟುಂಬಗಳು ಕೂಡ ರಕ್ಷಣೆ ಮಾಡು ಅಂತ ಹೇಳುವವ ನಾನಾದ್ದರಿಂದ ನಿಮ್ಮ ಕುಟುಂಬಗಳಿಗೆ ಅಂತ ಮಹತ್ತರವಾಗಿರ್ತಕ್ಕಂತಹ ಯಾವುದ್ರಲ್ಲಿ ವಿದ್ಯಾ ಸಂಪತ್ತು ಬೇಕಾ, ಬುದ್ಧಿ ಸಂಪತ್ತು ಬೇಕಾ, ಆ ಹಣದ ಸಂಪತ್ತು ಬೇಕಾ, ಸುಖ ಸೌಖ್ಯದ ಸಂಪತ್ತು ಬೇಕಾ, ಅಂತಹ ಸಂಪತ್ತನ್ನ ಕೊಡುವವ ಕುಬೇರನಾಗಿದ್ದಾನೆ. ಅವನನ್ನ ನೀವು ಮನೆ ಕರ್ಕೊಳ್ಬೇಕಾದ್ರೆ ಇನ್ನ ನಿಮ್ಗಿರ್ತಕ್ಕಂತಹದ್ದು ದಿನ, ಬಹುಶಃ ನಾನು ಬೇರೆ ದಿನಗಳಲ್ಲಿ ನನ್ನದಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿರುತ್ತೇನೆ. ಆ 1 ದಿನ ನಾನು ನಿಮ್ಗೆ ಸಿಗೋದಾದ್ರೆ ಇಂತಹ 1 ದಿನ ಅದು ನಿಮಗಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು. ಶುಭಂಭೂಯಾತ್, ಒಳಿತಾಗ. ಖಂಡಿತ ಗುರುಗಳೇ, ಸಮಯ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿರುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ. ಟೈಮ್ ಇಸ್ ಮನಿ ಅಂತ ಹೇಳ್ತಾರೆ. ಟೈಮ್ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನೀವು
ತಿಳಿಸ್ಕೊಟ್ರಿ ಅಂತಾನೆ ಹೇಳ್ಬೋದು. ಗಂಟೆಯಿಂದ ಹಿಡಿದು ನಿಮಿಷದಿಂದ ಹಿಡಿದು ಸೆಕೆಂಡ್ವರೆಗೂ ಕೂಡ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗಬಹುದು ಅಂತ ನಿಮ್ಮನ್ನ ಬಂದು ಭೇಟಿ ಮಾಡ್ಬೇಕು ಅನ್ನೋಂಥವ್ರು ಇವತ್ತೇ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಹಳದಷ್ಟು ಧನ್ಯವಾದಗಳು ತಮಗೆ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಸಮಯದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ ಗುರುಗಳು. ನಿಜವಾಗ್ಲೂ ಬಹಳನೇ ಉತ್ತಮವಾಗಿತ್ತು ಅವರ ಮಾತುಗಳು, ಅರ್ಥಪೂರ್ಣವಾಗಿತ್ತು ಅಂತಾನೆ ಹೇಳ್ಬೋದು. ಈ ಗುರುಗಳನ್ನ ಭೇಟಿ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಖಂಡಿತ ನೊಂದ್ಕೊಳಕ್ ಹೋಗ್ಬೇಡಿ. ಹೆಸರನ್ನ ನೋಂದಾಯಿಸ್ಕೊಂಡು ಕುಬೇರ ಸಭೆನಲ್ಲಿ ನೀವು ಕೂಡ ಪಾಲ್ಗೊಂಡು ನಿಮ್ಮ ಜೀವನದಲ್ಲಿ ಏನು ಎಲ್ಲ ಅನ್ಕೊಂಡಿದ್ದೀರಾ ಅವೆಲ್ಲ ಕೂಡ ಕನಸುಗಳನ್ನ ನೀವು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.